ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಭೀಷ್ಮನನ್ನು ಸೋಲಿಸುವುದು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಒಂದು ದಿನ ಭೀಷ್ಮನ ಎದುರು ಒಬ್ಬ ವ್ಯಕ್ತಿ ನಿಂತಾಗ ಆ ಮಹಾವೀರನು ತನ್ನ ಶಸ್ತ್ರವನ್ನು ಕೆಳಗಿಳಿಸಿದನು. ಆ ವ್ಯಕ್ತಿ ಯಾರು ಗೊತ್ತಾ? ಅವನೇ ಶಿಖಂಡಿ. ಆದರೆ ಶಿಖಂಡಿಯನ್ನು ಕಂಡಾಗ ಭೀಷ್ಮ ಏಕೆ ಯುದ್ಧ ಮಾಡಲಿಲ್ಲ? ಶಿಖಂಡಿಗೂ ಭೀಷ್ಮನಿಗೂ ಇದ್ದ ಆ ಹಳೆಯ ಸಂಬಂಧವೇನು? ಈ ರಹಸ್ಯದ ಉತ್ತರ ತಿಳಿಯಬೇಕಾದರೆ ನಾವು ಕುರುಕ್ಷೇತ್ರ ಯುದ್ಧಕ್ಕೂ ಬಹಳ ಹಿಂದಕ್ಕೆ ಹೋಗಬೇಕು. ಅಲ್ಲಿ ನಮಗೆ ಸಿಗುವ ಹೆಸರು ಅಂಬೆ. ಕಾಶಿಯ ರಾಜನಿಗೆ ಅಂಬೆ, ಅಂಬಿಕಾ ಮತ್ತು ಅಂಬಾಲಿಕಾ ಎಂಬ 3 ಪುತ್ರಿಯರಿದ್ದರು. ಅವರಿಗಾಗಿ ಸ್ವಯಂವರವನ್ನು ಏರ್ಪಡಿಸಲಾಗಿತ್ತು. ಆದರೆ ಸ್ವಯಂವರ ನಡೆಯುವ ಸಮಯದಲ್ಲಿ ಭೀಷ್ಮನು ಹಸ್ತಿನಾಪುರದ ರಾಜಕುಮಾರ ವಿಚಿತ್ರವೀರ್ಯನಿಗಾಗಿ ಆ 3 ರಾಜಕುಮಾರಿಯರನ್ನು ಕರೆದುಕೊಂಡು ಹೋದನು. ಆದರೆ ಅಂಬೆಯ ಮನಸ್ಸಿನಲ್ಲಿ ಆಗಲೇ ಒಬ್ಬನಿದ್ದನು. ಅವಳು ಶಾಲ್ವ ರಾಜನನ್ನು ಪ್ರೀತಿಸುತ್ತಿದ್ದಳು ಮತ್ತು ಅವನನ್ನೇ ವಿವಾಹವಾಗಲು ಬಯಸಿದ್ದಳು. ಅಂಬೆಯ ಮನಸ್ಸನ್ನು ತಿಳಿದ ಭೀಷ್ಮನು ಅವಳನ್ನು ಶಾಲ್ವನ ಬಳಿಗೆ ಕಳುಹಿಸಿದನು. ಆದರೆ ಅಲ್ಲಿ ಅಂಬೆಗೆ ಮತ್ತೊಂದು ಆಘಾತ ಕಾದಿತ್ತು. ಶಾಲ್ವನು ಭೀಷ್ಮನೊಂದಿಗೆ ನಡೆದ ಯುದ್ಧದಲ್ಲಿ ಸೋತಿದ್ದನು. ಆ ಕಾರಣದಿಂದಾಗಿ ಅವನು ಅಂಬೆಯನ್ನು ಸ್ವೀಕರಿಸಲು ನಿರಾಕರಿಸಿದನು. ತನ್ನ ಜೀವನವೇ ಗೊಂದಲವಾಗಿ ಬಿಟ್ಟಿದ್ದರಿಂದ ಅಂಬೆ ಮತ್ತೆ ಭೀಷ್ಮನ ಬಳಿಗೆ ಬಂದಳು. ನನ್ನನ್ನು ನೀವೇ ಕರೆದುಕೊಂಡು ಬಂದಿರಿ. ಈಗ ನನ್ನ ಜೀವನಕ್ಕೆ ಪರಿಹಾರವನ್ನು ನೀವೇ ನೀಡಬೇಕು ಎಂದು ಅಂಬೆ ಕೇಳಿಕೊಂಡಳು. ಆದರೆ ಭೀಷ್ಮನು ತನ್ನ ಜೀವನದ ಅತ್ಯಂತ ಕಠಿಣ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡನು. ತಂದೆಯ ಸಂತೋಷಕ್ಕಾಗಿ ತಾನು ಜೀವಮಾನ ಪೂರ್ತಿ ಬ್ರಹ್ಮಚರ್ಯವನ್ನು ಪಾಲಿಸುವುದಾಗಿ ಭೀಷ್ಮನು ಪ್ರತಿಜ್ಞೆ ಮಾಡಿದ್ದನು. ಆ ಪ್ರತಿಜ್ಞೆಯನ್ನು ಮುರಿಯಲು ಅವನು ಸಿದ್ಧನಾಗಲಿಲ್ಲ. ಅಂಬೆಗೆ ಇದು ಮತ್ತಷ್ಟು ನೋವು ತಂದಿತು. ತನ್ನ ಜೀವನ ನಾಶವಾಗಲು ಭೀಷ್ಮನೇ ಕಾರಣ ಎಂದು ಭಾವಿಸಿದ ಅಂಬೆಯ ಮನಸ್ಸಿನಲ್ಲಿ ಕೋಪದ ಜ್ವಾಲೆ ಹೊತ್ತಿಕೊಂಡಿತು. ಅವಳು ನಿರ್ಧರಿಸಿದಳು, ಭೀಷ್ಮನನ್ನು ಸೋಲಿಸುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ. ಭೀಷ್ಮನ ವಿರುದ್ಧ ನ್ಯಾಯ ಪಡೆಯಲು ಅಂಬೆ ಪರಶುರಾಮರ ಬಳಿಗೂ ಹೋದಳು. ಪರಶುರಾಮರು ಭೀಷ್ಮನಿಗೆ ಅಂಬೆಯ ಮನವಿಯನ್ನು ಒಪ್ಪಿಕೊಳ್ಳುವಂತೆ ಹೇಳಿದರು. ಆದರೆ ಭೀಷ್ಮನು ತನ್ನ ಪ್ರತಿಜ್ಞೆಯನ್ನು ಬಿಟ್ಟುಕೊಡಲಿಲ್ಲ. ಕೊನೆಗೆ ಭೀಷ್ಮ ಮತ್ತು ಪರಶುರಾಮರ ನಡುವೆ ಭೀಕರ ಯುದ್ಧ ನಡೆಯಿತು. ಆದರೆ ಆ ಯುದ್ಧಕ್ಕೂ ನಿರ್ಣಾಯಕ ಅಂತ್ಯ ಸಿಗಲಿಲ್ಲ. ಅಂಬೆಗೆ ಆಗ ಅರಿವಾಯಿತು, ಭೀಷ್ಮನನ್ನು ಸಾಮಾನ್ಯ ಮಾರ್ಗದಲ್ಲಿ ಸೋಲಿಸುವುದು ಸಾಧ್ಯವಿಲ್ಲ. ಆಕೆ ಕಠಿಣ ತಪಸ್ಸಿಗೆ ತೊಡಗಿದಳು. ಅಂಬೆಯ ತಪಸ್ಸಿಗೆ ಪ್ರಸನ್ನನಾದ ಶಿವನು ಅವಳಿಗೆ ಭೀಷ್ಮನ ಪತನಕ್ಕೆ ಕಾರಣವಾಗುವ ಭವಿಷ್ಯದ ವರವನ್ನು ನೀಡಿದನು ಎಂಬುದು ಮಹಾಭಾರತದ ಪ್ರಸಿದ್ಧ ಕಥಾನಕ. ಅಂಬೆಯ ಸಂಕಲ್ಪ ಎಷ್ಟೊಂದು ಗಾಢವಾಗಿತ್ತೆಂದರೆ ತನ್ನ ಮುಂದಿನ ಜನ್ಮದಲ್ಲಿಯೂ ಆ ಸಂಕಲ್ಪ ಮುಂದುವರಿಯಿತು ಎಂದು ಕಥೆ ಹೇಳುತ್ತದೆ. ಕಾಲ ಕಳೆಯಿತು. ಪಾಂಚಾಲ ರಾಜ ದೃಪದನ ಕುಟುಂಬದಲ್ಲಿ ಶಿಖಂಡಿಯ ಜನನವಾಯಿತು. ಶಿಖಂಡಿಯ ಹಿಂದಿನ ಜನ್ಮ ಅಂಬೆ ಎಂಬುದು ಮಹಾಭಾರತದ ಪ್ರಸಿದ್ಧ ಪರಂಪರೆಯಲ್ಲಿದೆ. ವರ್ಷಗಳ ನಂತರ ಕುರುಕ್ಷೇತ್ರ ಯುದ್ಧ ಆರಂಭವಾಯಿತು. ಭೀಷ್ಮನು ಕೌರವರ ಸೇನೆಯ ಸೇನಾಪತಿಯಾಗಿದ್ದನು. ಅವನನ್ನು ಎದುರಿಸುವುದು ಪಾಂಡವರಿಗೆ ಅತ್ಯಂತ ಕಷ್ಟವಾಗಿತ್ತು. ಆಗ ಅರ್ಜುನನಿಗೆ ಒಂದು ತಂತ್ರವನ್ನು ರೂಪಿಸಲಾಯಿತು. ಶಿಖಂಡಿಯನ್ನು ಭೀಷ್ಮನ ಎದುರು ನಿಲ್ಲಿಸಲಾಯಿತು. ಭೀಷ್ಮನಿಗೆ ಶಿಖಂಡಿಯ ಹಿಂದಿನ ಜನ್ಮದ ರಹಸ್ಯ ತಿಳಿದಿತ್ತು. ಆದ್ದರಿಂದ ಶಿಖಂಡಿಯ ವಿರುದ್ಧ ಶಸ್ತ್ರ ಎತ್ತಲು ಅವನು ನಿರಾಕರಿಸಿದನು. ಇದೇ ಅವಕಾಶವನ್ನು ಅರ್ಜುನ ಬಳಸಿಕೊಂಡನು. ಶಿಖಂಡಿಯನ್ನು ಮುಂದೆ ನಿಲ್ಲಿಸಿಕೊಂಡು ಅರ್ಜುನ ಭೀಷ್ಮನ ಮೇಲೆ ಬಾಣಗಳನ್ನು ಹಾರಿಸಿದನು. ಅಂತಿಮವಾಗಿ ಭೀಷ್ಮನು ಬಾಣಗಳ ಶಯ್ಯೆಯ ಮೇಲೆ ಬಿದ್ದನು. ಹೀಗೆ ಒಂದು ಜನ್ಮದಲ್ಲಿ ನೋವಿನಿಂದ ಹುಟ್ಟಿದ ಅಂಬೆಯ ಪ್ರತಿಜ್ಞೆ ಮತ್ತೊಂದು ಜನ್ಮದಲ್ಲಿ ಶಿಖಂಡಿಯ ರೂಪದಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ತನ್ನ ಪರಿಣಾಮವನ್ನು ತೋರಿಸಿತು. ಆದರೆ ಇಲ್ಲಿ ಒಂದು ಪ್ರಶ್ನೆ ಉಳಿಯುತ್ತದೆ. ಅಂಬೆಯ ಪ್ರತಿಜ್ಞೆಯೇ ಭೀಷ್ಮನ ಪತನಕ್ಕೆ ಕಾರಣವಾಯಿತೆ? ಅಥವಾ ಅದು ಕಾಲಚಕ್ರದಲ್ಲಿ ನಡೆದ ಮತ್ತೊಂದು ಮಹಾವಿಧಿಯ ಭಾಗವಾಗಿತ್ತೆ? ಮಹಾಭಾರತದ ಈ ಕಥೆ ನಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ. ಜೀವನದಲ್ಲಿ ನಡೆದ ಒಂದು ಘಟನೆ ಎಷ್ಟು ದೂರದ ಭವಿಷ್ಯದವರೆಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ. ಇಂತಹ ರೋಚಕ ಮತ್ತು ಅಪರೂಪದ ಮಹಾಭಾರತದ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಜ್ಞಾನ ಬುತ್ತಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಪೌರಾಣಿಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.